ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿನ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಮೊದಲ್ಗೊಂಡು ಒಂದು ವಾರದ ತನಕ ಸೌಖ್ಯಕ್ಕಾಗಿ ಹೆಚ್ಚು ದೇವರ ವಾಕ್ಯಗಳನ್ನು ಆಲಿಸುತ್ತಾ ಸೌಖ್ಯಕ್ಕಾಗಿ ವಿಶೇಷ ಪ್ರಾರ್ಥನೆಯನ್ನು ನಡೆಸಲಾಗುವುದು. ಕಾರಣ ಕೀರ್ತನೆ 107 ವಚನ 20ರಲ್ಲಿ 16ರ ಮೇಲ್ಪಟ್ಟು ನಾವು ನೋಡುತ್ತೇವೆ, ಅವರು ರೋಗಿಗಳಾದರು, ಪಾಪ ಕಾರ್ಯಗಳ ನಿಮಿತ್ತ ಅನ್ನ ಆಹಾರಕ್ಕೆ ದೂರವಾದರು, ಮರಣಕರ ಹಾಸಿಗೆಗೆ ಹತ್ತಿರವಾದರು. ಇಂಥ ಕಷ್ಟ ಸಂಕಷ್ಟದಲ್ಲಿ ಸರ್ವೇಶ್ವರನಿಗೆ ಮೊರೆ ಇಡಲು ದೇವರಲ್ಲಿ ಅವರು ಪ್ರಾರ್ಥಿಸಿದಾಗ ಪ್ರಭು ತನ್ನ ವಾಕ್ಯವನ್ನು, ದೂತನನ್ನು ಕಳುಹಿಸುವ ರೀತಿಯಲ್ಲಿ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದರು. ಮತ್ತಾಯ 8 ವಚನ 16ರಲ್ಲಿ ನಾವು ನೋಡುತ್ತೇವೆ, ಪ್ರಭು ಯೇಸು ಈ ಲೋಕದಲ್ಲಿದ್ದಾಗ ಸಂಜೆಯ ಸಮಯದಲ್ಲಿ ಅನೇಕ ರೋಗಿಗಳನ್ನು, ದುರಾತ್ಮ ಪೀಡಿತರನ್ನು, ಪಾರ್ಶ್ವವಾಯು ರೋಗಿಗಳನ್ನು ಯೇಸುವಿನ ಬಳಿ ತಂದು ಬಿಟ್ಟು ಹೋದರು. ಪ್ರಭು ಯೇಸು ತಮ್ಮ ಒಂದೇ ಒಂದು ನುಡಿಯಿಂದ, ಮಾತಿನ ಶಕ್ತಿಯಿಂದ, ತಮ್ಮ ಒಂದೇ ಒಂದು ವಾಕ್ಯದಿಂದ ಸಕಲ ರೋಗಿಗಳನ್ನು ಗುಣಪಡಿಸಿದರು. ಯೋಹನ 6:63ರಲ್ಲಿ ದೇವರ ವಾಕ್ಯ ಜೀವವುಳ್ಳ ದೇವರ ಆತ್ಮರನ್ನು ತಂದು ಕೊಡುತ್ತದೆ. ನರಮಾಂಸದಿಂದ ನಮಗೆ ಏನೂ ಆಗದು, ದೇವರ ವಾಕ್ಯ ನಮಗೆ ಜೀವಕರವಾದ ದೇವರ ಆತ್ಮರನ್ನು ತಂದು ಕೊಡುತ್ತದೆ. ಇಬ್ರಿಯ 4:12ರಂತೆ ದೇವರ ವಾಕ್ಯ ಹೊಸ ಸೃಷ್ಟಿ ಮಾಡುವಂಥದ್ದು, ಕೀಲು ಮಜ್ಜೆ ನರ ನಾಡಿಗಳ ತೂರಿ ಹೋಗಿ ನಮಗೆ ಪರಿಪೂರ್ಣವಾದ ಸೌಖ್ಯವನ್ನು ಕೊಡುವಂಥದ್ದಾಗಿದೆ. ಆದ ಕಾರಣ ಈ ಒಂದು ವಾರಗಳ ಕಾಲ ಅ ವೀಕ್ ಆಫ್ ಹೀಲಿಂಗ್ ಅಥವಾ ಹೀಲಿಂಗ್ ವೀಕ್ ಅನ್ನುವ ರೀತಿಯಲ್ಲಿ ಪವಿತ್ರಾತ್ಮರ ಪ್ರೇರೇಪಣೆಯ ಮೇರೆಗೆ 7 ದಿನಗಳ ಕಾಲ ವಿಶೇಷವಾಗಿ ಸೌಖ್ಯಕ್ಕಾಗಿ ಪ್ರಾರ್ಥನೆಯನ್ನು ನಡೆಸಲಾಗುವುದು. ಸಾಧ್ಯವಾದಷ್ಟು ಮಂದಿ ಈ ಪ್ರಾರ್ಥನಾ ಶುಶ್ರೂಷೆಯಲ್ಲಿ ಭಾಗವಹಿಸಿ ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ. ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಈ ಸತ್ಯವನ್ನು ಪರರಿಗೂ ಸಹ ಶೇರ್ ಮಾಡಿ, ರೋಗದಲ್ಲಿ ಕತ್ತಲೆಯಲ್ಲಿ ಇರುವವರು ಬೆಳಕಿಗೆ ಬರುವಂಥ ಅಭಿಷೇಕ ಅವರಲ್ಲಿ ಕಾರ್ಯ ಮಾಡಲಿ. ಈ ಶುಶ್ರೂಷೆಗಾಗಿ ವಿಶೇಷವಾಗಿ ಪ್ರಾರ್ಥಿಸಿರಿ. ಈ ದಿನದ ಮುಂಜಾನೆಯ ಜೀವಸ್ವರ, ಯೋವಾನನು ಬರೆದ ಪತ್ರ, ಯೋವಾನನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಚನ 19. ಅದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿಬಿಡಿ, ಈ ದೇವಾಲಯವನ್ನು ನಾಶ ಮಾಡಿ ಕೆಡವಿಬಿಡಿ, 3 ದಿನದಲ್ಲಿ ಅದನ್ನು ಪುನಃ ಎಬ್ಬಿಸುವೆನು ಅಥವಾ ಪುನಃ ನಾನು ಕಟ್ಟುವೆನು ಎಂಬುದಾಗಿ. ಅದ್ಭುತಕರವಾದ ವಾಕ್ಯ. ಈ ದೇವಾಲಯವನ್ನು ಕೆಡವಿಬಿಡಿ, ನಾಶ ಮಾಡಿ, ನಾನಾದರೂ ಅದನ್ನು 3 ದಿನದಲ್ಲಿ ಮತ್ತೆ ಪುನಃಸ್ಥಿತಿಗೆ ತಂದು ಅದನ್ನು ಕಟ್ಟಿ ಎಬ್ಬಿಸುವನು. ಬಿದ್ದು ಹೋದವರನ್ನ ಮತ್ತೆ ಕಟ್ಟಿ ಎಬ್ಬಿಸಲು ಶಕ್ತನಾದ ದೇವರು ನನ್ನ ಯೇಸು, ನನ್ನ ರಕ್ಷಕ. ಆಮೇನ್. ಬಿದ್ದು ಹೋದುದನ್ನ, ಕೆಡವಿ ಹಾಕಲ್ಪಟ್ಟದ್ದು, ನೆಲಸಮ ಮಾಡಲ್ಪಟ್ಟದ್ದನ್ನ ಮತ್ತೆ ಪುನಶ್ಚೇತನಗೊಳಿಸಲು ಶಕ್ತರಾದ ದೇವರು. ಈ ವಾಕ್ಯದಲ್ಲಿ ನೋಡ್ತೇವೆ, ಈ ದೇವಾಲಯವನ್ನು ಕೆಡವಿಬಿಡಿ, 3 ದಿನದಲ್ಲಿ ಅದನ್ನು ನಾನು ಮತ್ತೆ ಕಟ್ಟಿ ಎಬ್ಬಿಸುವೆನು ಎಂಬುದಾಗಿ. ಇಲ್ಲಿ ಪ್ರಭು ಯೇಸು ದೇವರ ಆಲಯ ಎಂಬುದಾಗಿ ಸೂಚನೆ ಮಾಡಿ ಮಾತನಾಡಿದ್ದು ತನ್ನ ಶರೀರವೆಂಬ ಆಲಯವನ್ನ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ತನ್ನ ಶರೀರವೆಂಬ ಆಲಯವನ್ನ. ಆದರೆ ಆ ಜನರು ಅರ್ಥ ಮಾಡಿಕೊಂಡದ್ದಾದರೂ ಕಣ್ಣಿಗೆ ಕಾಣುವಂಥ ಕಟ್ಟಡಗಳಿಂದ ತುಂಬಿದಂಥ ಒಂದು ಕಟ್ಟಡದ ಆಲಯವನ್ನ. ದೇವರು ಕಲ್ಲಿನ ಕಟ್ಟಡಗಳಲ್ಲಿ ಮಾತ್ರ ವಾಸ ಮಾಡುವವರಲ್ಲ, ಬದಲಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವನ ಹೃದಯವೆಂಬ ಗರ್ಭಗುಡಿಯಲ್ಲಿ ವಾಸ ಮಾಡುವವರಾಗಿದ್ದಾರೆ. ಇಲ್ಲಿ ಆ ಜನರಿಗೆ ಇದರ ಅರ್ಥ, ಪ್ರಭು ಯೇಸುವಿನ ಮಾತು ಇವತ್ತು ನಮಗೂ ಸಹ ದೇವರ ವಾಕ್ಯದ ಗೂಢಾರ್ಥಗಳು ಸರಿಯಾಗಿ ತಿಳಿದು ಬರುವುದಿಲ್ಲ. ಪವಿತ್ರಾತ್ಮರ ಕೃಪೆಯಿಂದ ಮಾತ್ರ ಒಂದೊಂದು ವಾಕ್ಯದ ಒಳ ರಹಸ್ಯವನ್ನ, ಶಕ್ತಿಯನ್ನ
ನಾವು ಕಂಡುಕೊಳ್ಳಲು ಸಾಧ್ಯ. ಮಾರ್ಕ 12:24 ಪ್ರಭು ಯೇಸು ಜನರಿಗೆ ಹೇಳಿದರು, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ. ದೇವರ ವಾಕ್ಯದ ಅರ್ಥವಾಗಲಿ ಅದರ ಶಕ್ತಿಯಾಗಲಿ ನೀವು ಸರಿಯಾಗಿ ಗ್ರಹಿಸಿಕೊಂಡಿಲ್ಲ. ಇವತ್ತು ನಮಗೆ ದೇವರ ವಾಕ್ಯ ನಮ್ಮ ಕೈಯಲ್ಲಿರುವ ಜೀವದ ಪುಸ್ತಕ, ಈ ಪವಿತ್ರ ಗ್ರಂಥ, ಈ ವಾಕ್ಯದ ಅರ್ಥ ನಮಗೆ ಸರಿಯಾಗಿ ತಿಳಿದಿಲ್ಲ. ಆ ವಾಕ್ಯದ ಶಕ್ತಿ, ಆ ವಾಕ್ಯ ಎಷ್ಟರ ಮಟ್ಟಿಗೆ ಶಕ್ತಿಯುತವಾದದ್ದು, ಕಾರ್ಯ ಮಾಡುವಂಥದ್ದು, ಆ ವಾಕ್ಯದ ಶಕ್ತಿ ಮಹಿಮೆಯನ್ನು ನಾವು ತಿಳಿದುಕೊಳ್ಳದೆ ಹೋದ ಕಾರಣ ತಪ್ಪಾದ ಅಭಿಪ್ರಾಯಗಳಲ್ಲಿ ನಾವು ಜೀವಿಸುತ್ತಿದ್ದೇವೆ. ಆದ ಕಾರಣ ಪವಿತ್ರಾತ್ಮರು ಇಂದು ನಮ್ಮೊಬ್ಬೊಬ್ಬರಿಗೆ ಕೃಪೆಯನ್ನು ನೀಡಲಿ. ಪವಿತ್ರಾತ್ಮರು ಈ ದೇವರ ವಾಕ್ಯದ ಒಳ ರಹಸ್ಯಗಳನ್ನು ತಿಳಿಸಿಕೊಡುವವರಾಗಿದ್ದಾರೆ. ಕಾರಣ ಈ ಪವಿತ್ರ ಗ್ರಂಥ ಬರೆಯಲ್ಪಟ್ಟದ್ದು ಪವಿತ್ರಾತ್ಮರ ಮೂಲಕ. 1 ಕೊರಿಂಥ 2:12 ನಾವಾದರೂ ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ, ದೇವರ ವರಪ್ರಸಾದಗಳನ್ನು ಅರಿತುಕೊಳ್ಳುವಂತೆ ತಿಳಿದುಕೊಳ್ಳುವಂತೆ ಪರಲೋಕದ ಆತ್ಮರನ್ನು ನಮ್ಮೊಳಗೆ ಹೊಂದಿಕೊಂಡಿದ್ದೇವೆ. ಆ ಪವಿತ್ರಾತ್ಮರು ನಮಗೆ ಎಲ್ಲವನ್ನ ತಿಳಿಸಿಕೊಡುವರು. ಪ್ರಭು ಯೇಸು ಅನೇಕ ಘಟನೆಗಳನ್ನು ಮಾತನಾಡುವಾಗ ಜನಸಾಮಾನ್ಯರಿಗೆ, ಧರ್ಮಶಾಸ್ತ್ರಿಗಳಿಗೆ, ಫರಿಸಾಯರಿಗೆ ಮಾತ್ರವಲ್ಲ, ಶಿಷ್ಯರಿಗೂ ಸಹ ಅರ್ಥವಾಗಲಿಲ್ಲ. ಆಗ ಪ್ರಭು ಯೇಸು ಹೇಳಿದ್ದರು, ನಿಮಗೆ ಈಗ ಇದು ಹೊರೆಯಾಗಬಾರದು. ನಾನು ಕಳುಹಿಸುವ ಪೋಷಕರಾದ ಪವಿತ್ರಾತ್ಮರು ಬಂದಾಗ ನಾನು ಹೇಳಿದವುಗಳಿಂದ ಆಯ್ಕೆ ಮಾಡಿ ನಿಮಗೆ ಅದನ್ನು ತಿಳಿಯಪಡಿಸುವರು. ಪವಿತ್ರಾತ್ಮರು ನಿಮಗೆ ಎಲ್ಲವನ್ನ ಪ್ರಕಟಪಡಿಸುವರು ಎಂಬುದಾಗಿ. ಸೊ ಪವಿತ್ರಾತ್ಮರ ಕೃಪೆಯಿಂದಲೇ ನಾವು ದೇವರ ವಾಕ್ಯದ ಶಕ್ತಿ ಮತ್ತು ಅರ್ಥವನ್ನು ಗ್ರಹಿಸಿಕೊಂಡು ಅದರ ಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ವಾಕ್ಯವನ್ನು ಕೇಳುವಾಗ ಸಾಧ್ಯವಾದಷ್ಟು ನೀವು ಸ್ತುತಿ ಮಾಡುತ್ತಾ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರು ಸ್ತುತಿಗಳ ಮೂಲಕ ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡ್ತಾ ಇರ್ತಾರೆ. ನೀವು ಕೆಲಸ ಮಾಡ್ತಾ ಇರ್ಬೋದು, ಆಫೀಸ್ಗೆ ಹೋಗ್ತಾ ಇರ್ಬೋದು, ಏನೇ ಪರಿಸ್ಥಿತಿಯಲ್ಲಿದ್ದರೂ ಸಹ ನೀವು ಸ್ತುತಿಯ ಮೂಲಕ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವುದು ಒಳ್ಳೆಯದು. ಚಕಿತರಾದ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟಲು 46 ವರ್ಷಗಳು ಹಿಡಿದಿವೆ, ನೀನು 3 ದಿನಗಳಲ್ಲೇ ಅದನ್ನು ಎಬ್ಬಿಸಬಲ್ಲೆಯಾ ಎಂದು ಕೇಳಿದರು. ನೋಡಿ, ಇಲ್ಲಿ ಆ ಜನರಿಗೆ ಅರ್ಥ ಆಗಲಿಲ್ಲ. ಇವತ್ತು ನಮಗೂ ಸಹ ಅನೇಕ ದೇವರ ವಾಕ್ಯ ಓದುತ್ತೇವೆ, ಅದರ ಅರ್ಥ ಮತ್ತು ಶಕ್ತಿಯನ್ನು ಗ್ರಹಿಸಿಕೊಳ್ಳದೆ ಬಿಟ್ಟು ಬಿಡುತ್ತೇವೆ. ಆ ಜನರು ಹೇಳುತ್ತಾರೆ, 46 ವರ್ಷಗಳಾಯಿತು ಈ ದೇವಾಲಯವನ್ನು ಕಟ್ಟಲು, ನೀನು ಹೇಗೆ 3 ದಿನದಲ್ಲಿ ಇದನ್ನು ಎಬ್ಬಿಸಬಲ್ಲೆ? ಯೇಸು ಹೇಳಿದ್ದು 21ನೇ ವಚನ, ಯೋಹಾನ 2:21. ಯೇಸು ಹೇಳಿದ್ದು ತಮ್ಮ ದೇಹವೆಂಬ ದೇಗುಲವನ್ನು ಕುರಿತು. ಯಾವುದರ ಕುರಿತು ಯೇಸು ಮಾತಾಡ್ತಾ ಇದ್ದಾರೆ? ತಮ್ಮ ದೇಹವೆಂಬ ದೇಗುಲದ ಕುರಿತು ಮಾತನಾಡಿದರು. ಅವರು ಸತ್ತು ಪುನರುತ್ಥಾನ ಹೊಂದಿದ ಬಳಿಕ ಶಿಷ್ಯರು ಈ ಮಾತುಗಳನ್ನು ಸ್ಮರಿಸಿಕೊಂಡರು. ಪವಿತ್ರ ಗ್ರಂಥದಲ್ಲೂ ಯೇಸುವಿನ ಮಾತಿನಲ್ಲೂ ಅವರಿಗೆ ಆಗ ವಿಶ್ವಾಸ ಹುಟ್ಟಿತು. ದೇವರ ವಾಕ್ಯವನ್ನು ನಾವು ಸರ್ಫೇಸ್ ಲೆವೆಲ್, ಅಂದರೆ ಔಟರ್ ಲುಕ್ ಅಂತೀವಲ್ಲ, ಆ ರೀತಿ ಓದಿದ್ರೆ ಪರಿಪೂರ್ಣವಾದ ಅರ್ಥ ಸಿಗೋದಿಲ್ಲ. ಅದರ ಒಳ ಅರ್ಥ, ಗೂಢಾರ್ಥಗಳನ್ನು ತಿಳಿದುಕೊಂಡಾಗ ಮಾತ್ರ ಅದರ ಪರಿಪೂರ್ಣ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಲು ಸಾಧ್ಯ. ಶಿಷ್ಯರಿಗೂ ಸಹ, ಯೇಸುವಿನೊಟ್ಟಿಗೆ ಇದ್ದ ಶಿಷ್ಯರಿಗೂ ಸಹ ಯೇಸು ಆಲಯವನ್ನು 3 ದಿನದಲ್ಲಿ ಕಟ್ಟುತ್ತೇನೆ ಎಂದು ಹೇಳ್ತಾ ಇದ್ದಾರಲ್ಲ, ಇದು ಹೇಗೆ ಸಾಧ್ಯ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಆದರೆ ಪ್ರಭು ಯೇಸು ಸತ್ತು ಪುನರುತ್ಥಾನ ಹೊಂದಿದ ಬಳಿಕ ಶಿಷ್ಯರು ಯೇಸುವಿನ ಮಾತುಗಳನ್ನು ನೆನಪಿಗೆ ತಂದುಕೊಂಡರು. ಹೌದು, ಯೇಸು ಹೇಳಿದ್ರು, ಈ ಆಲಯವನ್ನು ಕೆಡವಿದರೆ 3 ದಿನದಲ್ಲಿ ನಾನು ಮತ್ತೆ ಕಟ್ಟುತ್ತೇನೆ, ಮತ್ತೆ ಎಬ್ಬಿಸುತ್ತೇನೆ ಎಂಬುದಾಗಿ. ಆಗ ಅವರಿಗೆ ಪವಿತ್ರ ಗ್ರಂಥದಲ್ಲೂ ಯೇಸುವಿನ ಮಾತಿನಲ್ಲೂ ವಿಶ್ವಾಸ ಬಂದಿತು. ಪ್ರೈಸ್ ದ ಲಾರ್ಡ್. ಯಾವಾಗ ವಿಶ್ವಾಸ ಬಂತು ನೋಡಿ. ಸೊ ಇವಾಗ ನಮಗೆ ಪವಿತ್ರ ಗ್ರಂಥದಲ್ಲೂ ದೇವರ ವಾಕ್ಯದಲ್ಲೂ ವಿಶ್ವಾಸ ಅಧಿಕವಾಗಬೇಕು. ಅದರ ಒಳ ಅರ್ಥ, ಅದರ ಶಕ್ತಿ, ಮಹತ್ವ, ಮಹಿಮೆಯನ್ನು ನಾವು ಕಂಡುಕೊಳ್ಳಬೇಕು. ಯೇಸುವಿನ ಶರೀರವನ್ನು ಕೆಡವಿ ಹಾಕಿದರು. ಈಗ ಈ ಕಾನ್ಸೆಪ್ಟ್ಗೆ ಬರೋಣ. ಯೇಸು ಈ ದೇವಾಲಯವನ್ನು ಕೆಡವಿರಿ ಎಂದರು, 3 ದಿನದಲ್ಲಿ ಕಟ್ಟುತ್ತೇನೆ ಅಂತ ಹೇಳಿದ್ರು. ದೇವಾಲಯ ಅಂದ್ರೆ ಏನು? ಯೇಸುವಿನ ಶರೀರ. ಕರೆಕ್ಟಾ? ತನ್ನ ಶರೀರವನ್ನು ಕುರಿತು ಯೇಸು ಮಾತನಾಡಿದ್ದು. ಅವರು
ಯೇಸುವಿನ ಶರೀರವನ್ನ ಶಿಲುಬೆಯ ಮೇಲೆ ಯಾತನೆ ಪಟ್ಟು ಅವರನ್ನು ಹಿಂಸಿಸಿ ಅವರನ್ನು ನೋಯಿಸಿ ಅದನ್ನು ನಾಶ ಮಾಡಲು ಪ್ರಯತ್ನ ಮಾಡಿ ನಾಶ ಮಾಡಿದರು, ಮರಣಕ್ಕೆ ಒಪ್ಪಿಸಿಕೊಟ್ಟರು. ರೈಟ್, ಯೇಸುವಿನ ಶರೀರವನ್ನು ಕೆಡವಿ ಹಾಕಿದರು. ಆದರೆ ಪ್ರಭು ಯೇಸು ತಾನು ಮುಂಚಿತವಾಗಿ ಹೇಳಿದ ಪ್ರವಾದನೆಯಂತೆ 3 ದಿನದಲ್ಲಿ ಶತ್ರುಗಳಿಂದ ಜಜ್ಜಲ್ಪಟ್ಟ ಜರ್ಜರಿತವಾದ ಆ ಶರೀರ ಮತ್ತೆ ಕಟ್ಟಿ ಎಬ್ಬಿಸಿದರು. ರೂಪಾಂತರದ ಶರೀರ, ಮಹಿಮಾನ್ವಿತ ಶರೀರ, ತೇಜೋಮಯ ಶರೀರ, ಪುನರುತ್ಥಾನದ ಶರೀರವನ್ನು ಉಂಟು ಮಾಡಿದರು. ಇವತ್ತು ಈ ಒಂದು ವಚನದ ಮೂಲಕ ನಮ್ಮ ವಿಶ್ವಾಸ 1 ಕೊರಿಂಥ 3:16 ಹೇಳುತ್ತೆ, ಯಾವುದು ದೇವಾಲಯ? ನೀವೇ ಆ ದೇವಾಲಯ. 1 ಕೊರಿಂಥ 3:16, ನಿಮ್ಮ ದೇಹವೇ ದೇವರ ಆಲಯ. ಯಾರಾದರೂ ಈ ಆಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ಆದರೆ ನಾಶ ಮಾಡಲ್ಪಟ್ಟ ಆಲಯವನ್ನು ದೇವರು ಮತ್ತೆ ಕಟ್ಟಿ ಎಬ್ಬಿಸುತ್ತಾರೆ. ಯಾಕಂದರೆ ನಿಮ್ಮ ದೇಹ ನಿಮ್ಮ ಸ್ವಂತ ಸೊತ್ತಲ್ಲ, ಇದು ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ. ಆಮೇನೆಂದು ಟೈಪ್ ಮಾಡೋಣ. ನನ್ನ ಶರೀರ, ನನ್ನ ಜೀವನ ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ. ನನ್ನ ಶರೀರಕ್ಕೆ ಕೊಟ್ಟ ಬೆಲೆ ಅಮೂಲ್ಯವಾದುದು, ಶ್ರೇಷ್ಠವಾದುದು. ಯೇಸು ತನ್ನ ರಕ್ತವನ್ನು ಕೊಟ್ಟು ನನ್ನ ಶರೀರವನ್ನು, ನನ್ನ ಜೀವನವನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಆದ ಕಾರಣ ನಾನು ದೇವರ ಸೊತ್ತು, ನನ್ನ ಶರೀರ ದೇವರ ಸೊತ್ತು. ಸೈತಾನನಿಗೆ, ಅಂಧಕಾರ ಶಕ್ತಿಗಳಿಗೆ, ರೋಗ ರುಜಿನಗಳಿಗೆ ನನ್ನ ದೇಹದ ಮೇಲೆ ಯಾವುದೇ ಅಧಿಕಾರ ಇಲ್ಲ ಎಂದು ಯೇಸು ನಾಮದಲ್ಲಿ ಆಜ್ಞಾಪಿಸುತ್ತೇವೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ನಿಮಗೆ? ಆದ್ದರಿಂದ ಭಯಪಡಬೇಡಿ. ಇವತ್ತು ನಿಮ್ಮ ಶರೀರವನ್ನು ಶತ್ರು ನಾಶ ಮಾಡಲು ಕೆಡವಿ ಹಾಕಿರಬಹುದು, ಆದರೆ ಕೆಡವಿ ಹಾಕಲ್ಪಟ್ಟದ್ದು ನಿಮ್ಮ ಶರೀರದ ಕೆಟ್ಟು ಹೋದ ಅಂಗಾಂಗಗಳನ್ನು ಯೇಸು ಮತ್ತೆ 3 ದಿನದಲ್ಲಿ ಎಬ್ಬಿಸುವರು. ನಾನು ಹೊಸದಾಗಿ ಅದನ್ನು ಸೃಷ್ಟಿ ಮಾಡುವೆನು. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಆಲಯವನ್ನು ಕೆಡವಿ ಹಾಕಿರಿ, ಅದನ್ನು 3 ದಿನದಲ್ಲಿ ಮತ್ತೆ ನಾನು ಎಬ್ಬಿಸುವೆನೆಂದು ಯೇಸು ಪ್ರವಾದನೆ ನುಡಿದಿದ್ದರು. ನುಡಿದಂತೆ ಅವರು ನಡೆದರು. ಶತ್ರುಗಳು ಅವರ ಶರೀರವೆಂಬ ಆಲಯವನ್ನು ನಾಶ ಮಾಡಿ ಕೆಡವಿ ಹಾಕಿದರು. ಆದರೆ ತಂದೆ ದೇವರು ಪವಿತ್ರಾತ್ಮರ ಶಕ್ತಿಯಿಂದ ಆ ಶರೀರವನ್ನು ಮತ್ತೆ ಜೀವಕ್ಕೆಬ್ಬಿಸಿದರು. ಕೆಟ್ಟು ಹೋದುದನ್ನು ಮತ್ತೆ, ಕೆಡವಿ ಹಾಕಿದ್ದನ್ನು ಮತ್ತೆ ಕಟ್ಟಿದರು, ಮತ್ತೆ ಎಬ್ಬಿಸಿದರು. ಹೊಸ ಸೃಷ್ಟಿಯಾಗಿ ಹೊಸದಾಗಿ ನಿರ್ಮಾಣ ಮಾಡಿದರು. ಮಹಿಮೆಯ ಶರೀರ, ರೂಪಾಂತರದ ಶರೀರ, ತೇಜೋಮಯ ಶರೀರ. ಈ ವಾಕ್ಯದಲ್ಲಿ ವಿಶ್ವಾಸವಿಟ್ಟಿರುವ ನಾವು, ನಮ್ಮ ದೇಹ ನಮ್ಮ ಸ್ವಂತ ಸೊತ್ತಲ್ಲ, ನನ್ನ ದೇಹ ಯೇಸುವಿನ ಆಲಯ. ಪರಿಶುದ್ಧಾತ್ಮರು ನನ್ನ ಹೃದಯ ಎಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ. ದೇವರ ಮಹಿಮೆ ನನ್ನ ಶರೀರದಲ್ಲಿ ಪ್ರಕಟವಾಗಲಿ. ಈ ನನ್ನ ಶರೀರ ಯೇಸುವಿನ ಸೊತ್ತು. ಯೇಸುವಿನ ರಕ್ತದಿಂದ ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇನೆ. ಯಾವುದೇ ಅಂಧಕಾರ ಶಕ್ತಿಗಳಿಗೆ, ರೋಗ ರುಜಿನದ ದುರಾತ್ಮಗಳಿಗೆ, ವಿಷ ವೈರಸ್ಗಳಿಗೆ ನನ್ನ ಶರೀರದ ಮೇಲೆ ಯಾವುದೇ ಅಧಿಕಾರ ಇಲ್ಲ ಎಂದು ಯೇಸು ನಾಮದ ಶಕ್ತಿಯಲ್ಲಿ, ಯೇಸು ರಕ್ತದ ಕ್ರಯದಲ್ಲಿ, ಪವಿತ್ರಾತ್ಮರ ಅಭಿಷೇಕದಲ್ಲಿ ಆಜ್ಞಾಪನೆ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಈ ಸಮಯದಲ್ಲಿ ನಮ್ಮ ಶರೀರದಲ್ಲಿ ಸೈತಾನನು, ನಮ್ಮ ಶತ್ರು ಯಾವ ಯಾವ ಆಲಯಗಳನ್ನು ನಾಶ ಮಾಡಿದ್ದಾನೋ ಆ ಆಲಯಗಳು ಯೇಸು ನಾಮದಲ್ಲಿ ಪುನಃ ಕಟ್ಟಲ್ಪಡಲಿ. ನಿಮ್ಮ ಶರೀರಗಳಲ್ಲಿ ಹೊಸ ಸೃಷ್ಟಿಯ ಅಭಿಷೇಕ ಉಂಟಾಗಲಿ. ಕೆಟ್ಟು ಹೋದ ಒಂದೊಂದು ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಹೊಸದಾಗಿ ಸೃಷ್ಟಿಯಾಗಲಿ. ಒಂದೊಂದು ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಸುಕ್ಷೇಮಕರವಾಗಿ ರೂಪುಗೊಳ್ಳಲಿ. ಯೇಸುವಿನ ಶಕ್ತಿಯಿಂದ ನಿಮ್ಮ ಶರೀರ ದಿದೀಪ್ಯಮಾನವಾಗಿ, ಪ್ರಕಾಶಮಯವಾಗಿ, ಸುಕ್ಷೇಮದಿಂದಿರಲಿ. ಫಿಲಿಪ್ಪ 3:20 ದೇವರು ತಮ್ಮ ತೇಜೋಮಯ ಶಕ್ತಿಯಿಂದ, ತಮ್ಮ ಮಹಿಮೆಯ ಶಕ್ತಿಯಿಂದ ನಮ್ಮ ನಶ್ವರ ಶರೀರವನ್ನು ತೇಜೋಮಯ ಶರೀರವಾಗಿ ಮಾರ್ಪಡಿಸಲಿ. ಈ ಶರೀರ ಯೇಸುನಾಮದಲ್ಲಿ ಹೊಸ ಸೃಷ್ಟಿಯಾಗಿ ರೂಪಾಂತರಗೊಳ್ಳಲಿ. ಯೇಸುನಾಮಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತೆ ಎಲ್ಲ ರೋಗಿಗಳ ಸಂರಕ್ಷಣೆ, ಪರಿಪೂರ್ಣ ಸೌಖ್ಯದ ಅಭಿಷೇಕಕ್ಕಾಗಿ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು.
ಆಮೇನ್ ಎಂಬಾತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕ್ಲೇಮ್ ಮಾಡಿ. ಈ ಶರೀರವನ್ನು ಶತ್ರು ಕೆಡವಿ ಹಾಕಲು ಪ್ರಯತ್ನ ಪಟ್ಟರು, ನನ್ನ ದೇವರು, ನನ್ನ ಯೇಸು, ನನ್ನ ರಕ್ಷಕ ಮತ್ತೆ ಇದನ್ನು ಕಟ್ಟಿ ಎಬ್ಬಿಸಿದ್ದಾರೆ. ನೀವು ವಿಶ್ವಾಸಿಸಿದರೆ ನಿಮ್ಮ ಒಂದೊಂದು ಶರೀರದ ಅಂಗಾಂಗಗಳು ಈ ಕ್ಷಣದಲ್ಲಿ ಹೊಸದಾಗಿ ಸೃಷ್ಟಿಯಾಗಿದೆ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿ ನಿಮ್ಮ ಟೆಸ್ಟಿಮನಿಗಳನ್ನು ಕಮೆಂಟಲ್ಲಿ ಹಾಕಿ ಅಥವಾ ನಮಗೆ ಡೈರೆಕ್ಟಾಗಿ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು.